ನೋಡಿ ಗೂಗಲ್ ಪಿನ್ ಬಂದಿದೆ ಸ್ನೇಹಿತರೆ. ನನಗೆ ಗೂಗಲ್ ಪಿನ್ ಬಂದಿದೆ ನೋಡಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಗೂಗಲ್ ಪಿನ್ ಬರುವ ಮಟ್ಟಿಗೆ ನಾನು ಬೆಳೆದೆ. ಏನೂ ಬರೋಂಗಿಲ್ಲ ಅನ್ನೋಳು ಇಲ್ಲಿ ತನಕ ಬರಬೇಕಾದ್ರೆ ನಿಮ್ಮೆಲ್ಲ ಸಪೋರ್ಟು ತುಂಬಾ ಮುಖ್ಯ. ಹಾಗೆ ಎಲ್ಲದಕ್ಕೂ ಎಲ್ಲವೂ ಸಿಗಬೇಕಾದ್ರೆ ತುಂಬಾ ಶ್ರಮ ಪಡಬೇಕಾಗ್ತೈತಿ. ನನ್ನ ಈ ಶ್ರಮದಿಂದ ಇವತ್ತು ಈ ಗೂಗಲ್ ಪಿನ್ ಬರೋಕ್ಕೆ ಸಾಧ್ಯ ಆಯಿತು. ಏನೂ ಬರೋಂಗಿಲ್ಲ, ಇಂಗ್ಲೀಷ್ ಬರೋಂಗಿಲ್ಲ, ಯೂಟ್ಯೂಬಲ್ಲಿ ಗಂಧ ಗಾಳಿನೇ ಗೊತ್ತಿಲ್ಲದವರು ಇಷ್ಟರ ಮಟ್ಟಿಗೆ ಬರಬೇಕಾದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ವಿಡಿಯೋ ನೋಡಿ ಆದಷ್ಟು ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿದ್ರೆ ತುಂಬಾ ಖುಷಿ ಆಗ್ತೈತಿ. ಬೇಗ ಬೇಗ ಡಾಲರ್ ಜಮಾ ಆಗ್ತಾವೆ. ಇವಾಗ $14 ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. $100 ಆದಾಗ ನನಗೆ ಪೇಮೆಂಟ್ ಬರೋ ಚಾನ್ಸ್ ಐತಿ, ಇಲ್ಲಾಂದರೆ ಇಲ್ಲ ರೀ. ಹೊಸ ಮೊಬೈಲ್ ತೊಗೊಂಡ್ಬಿಡಕ್ಕನ್ನ ಗೂಗಲ್ ಪಿನ್ನಿಗೆ ಅಪ್ಲೈ ಹಾಕಿ ಬಂದಿದೆ. ಅಪ್ಲೈ ಹಾಕಿದ 12ನೇ ದಿನಕ್ಕೆ ಬಂದೈತ್ರಿ ಇದು ಪೋಸ್ಟಿಗೆ. 13ನೇ ದಿನಕ್ಕೆ ನನ್ನ ಕೈಗೆ ಬಂದೈತಿ. ಇವತ್ತು 14ನೇ ದಿನ ಸ್ನೇಹಿತರೆ ಇದು ಬಂದು. ನನ್ನ ಮೊಬೈಲ್ ತೊಗೊಂಡು ಬಂದು 14 ದಿನ ಆಯ್ತು ಇವತ್ತಿಗೆ. ನಿನ್ನೆನೇ ಬೆಳಗ್ಗೆ ಬಂದೈತ್ರಿ ಇದು ಬುಧವಾರ. ಗುರುವಾರ ದಿನ ಇದು ನಾನು ನಿಮ್ಗೆ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ನಿನ್ನೆ ಬೆಳಗ್ಗೆ ಬಾಂಡೆ ತೊಳಿತಾ ಇದ್ದೆ ನಾನು 10 ಗಂಟೆಗೆ. ನಾನು ಅಂಗಡಿ ಹೋಗೋ ಗಡಬಡ್ದಾಗ ಯಾರ ಜೊತೆ ಹಂಚ್ಕೊಳ್ಳಿಲ್ಲ. ಫಸ್ಟ್ ನನಗೆ ಯಾರು ನನ್ನ ಯೂಟ್ಯೂಬ್ ಕೆಲಸಕ್ಕೆ ಸಹಾಯ ಮಾಡಿದ್ದಾರೆ ಅವರಿಗೆ ಕಾಲ್ ಮಾಡಿ ಖುಷಿ ವಿಚಾರ ಅವ್ರ ಜೊತೆನೇ ಹಂಚ್ಕೊಂಡೆ. ಬೇರೆ ಯಾರಿಗೂ ಹಂಚ್ಕೊಳಕ್ಕೆ ನನಗೆ ಇಷ್ಟ ಆಗಲಿಲ್ಲ. ನಿಮ್ಮಿಂದನೇ ನಾನು ಈ ಮಟ್ಟಿಗೆ ಬರೋಕ್ಕೆ ಸಾಧ್ಯ. ಸಿಸ್ಟರ್, ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ಇನ್ನೊಂದು ಸಲ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ನೀವು ತುಂಬಾ ಖುಷಿಯಾಗಿರಿ. ಹಾಗೆ ಯಾವುದೂ ತೊಂದರೆ ಬರಬಾರ್ದು. ನಗು ಅನ್ನೊಂದು ನಿಮ್ಮ ಮುಖದಲ್ಲಿ ಯಾವತ್ತೂ ಸದಾಕಾಲ ಇರಲಿ ಅಂತ ಆ ದೇವರಲ್ಲಿ ನಾನು ಸದಾಕಾಲ ಪ್ರಾರ್ಥಿಸ್ತೀನಿ. ನೋಡಿ ಎಲ್ಲರಿಗೂ ಈ ಗೂಗಲ್ ಪಿನ್ ಬಂದಿದ್ದಕ್ಕೆ ಎಷ್ಟು ಖುಷಿ ಆಗೈತೆ ಅಂತ ಲೈಕ್ ಮಾಡೋ ಮುಖಾಂತರ ನನಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ. ನಾ ಕೆಲಸ ಇದೆ ಸ್ನೇಹಿತರೆ. ಬೆಳಗ್ಗೆನೇ ಸ್ಟಾರ್ಟ್ ಮಾಡೀನಿ. ನಮ್ಮ ಮನೆಯವರು ಎಲ್ಲ ಕೆಲಸಕ್ಕೆ ಹೋದ್ರಿ. ಅವರಿಗೆ ತೋರಿಸಿದೆ ರೀ. ವಿಡಿಯೋ ಮಾಡೋಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತಂದೆ. ಮೊಬೈಲ್ ಹಿಡೀರಿ ಅಂತ ನಾನು ಇಲ್ಲ, ನಮ್ಮ ಕೆಲಸದ ಟೈಮ್ ಆಗಿದೆ, ನಾವು ಸಂಜೆ ಬಂದು ಹಿಂಗಾದ್ರೆ ಟೈಮ್ ಕೊಟ್ಟು ವಿಡಿಯೋ ಮಾಡ್ತೀವತ್ತಂದ್ರಿ. ನನಗೆ ಅಷ್ಟೊತ್ತನ ತಡ್ಕೊಳಕ್ಕೆ ಶಕ್ತಿ ಇಲ್ಲ ಸ್ನೇಹಿತರೆ. ಸಂಜೆ ತನ ನಿಮ್ಮ ಜೊತೆ ಹಂಚ್ಕೋಬೇಕು ಜಲ್ದಿನ ಅಂತ ಅಂದ್ಕೊಂಡು ವಿಡಿಯೋ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಹೊರಗಡೆ ನನ್ನ ಕೋಳಿ, ಆಡು, ಮರಿಗಳು ಎಲ್ಲವನ್ನೂ ನೋಡ್ಕೋತು. ನನ್ನ ಅಂಗಡಿ, ಬಟ್ಟೆ ಸ್ಟಿಚಿಂಗು, ಮನೆ ಕೆಲಸ, ಅದ್ರ ಮಧ್ಯೆ ಈ ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ದೆ. ಇದರಿಂದ ಏನಪ್ಪ ಅಮೌಂಟ್ ಬರ್ತೈತಿ ಅಂತ ಎಲ್ಲರೂ ನನಗೆ ಹೀಯಾಸ್ತಾಯಿದ್ರು. ಕ್ಯಾಮ್ರಾ ತೊಗೊಂಡು ಈ ಥರ ವಿಡಿಯೋ ಮಾಡ್ಕೋತ್ಕೊಂಡಿರ್ತಾರೆ, ಇವಾಗೇನು ಕೆಲಸ ಇಲ್ಲಲ್ವಾ, ಏನು ಬರುತ್ತೆ ಇದರಿಂದ, ಸುಮ್ಮನೆ ಮಜಾ ಮಾಡ್ಕೋತಾ ಅಡ್ಡಾಡ್ತಾರಲ್ಲ, ಹಾಗೆ ಹೀಗೆ ಅಂತ ಸುಮಾರು ಜನ ಮಾತಾಡಿದವರಿಗೆ ನನ್ನ ವಾಟ್ಸಪ್ ಮುಖಾಂತರ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ವಾಟ್ಸಪ್ಪಲ್ಲಿ ಸ್ಟೇಟಸ್ ಇಟ್ಟು ಏನೂ ಆಗಂಗಿಲ್ಲ ಅನ್ನೋಳು, ಏನೂ ಕಲ್ತಿಲ್ಲ, ಸಾಲಿ ಜಾಸ್ತಿ ಕಲ್ತಿಲ್ಲ, ಇಂಗ್ಲೀಷ್ ಬರೋಂಗಿಲ್ಲ ಅನ್ನೋಳು ಇಷ್ಟರ ಮಟ್ಟಿಗೆ ನಾನು ಬಂದಿದ್ದೀನಲ್ಲ ಅಂದ್ಕೊಂಡು ಅವರಿಗೆ ಅರ್ಥ ಆಗಲಿ ಅಂದ್ಕೊಂಡು ವಾಟ್ಸಪ್ಪಲ್ಲಿ ಸ್ಟೇಟಸ್ ಇಟ್ಟೀನಿ. ಇನ್ನು ಮುಂದೆ ಪೇಮೆಂಟ್ ಬಂತಂದ್ರೆ ಇನ್ನೂ ಡಬಲ್ ಖುಷಿ ಆಗ್ತೈತಿ. ಆ ಪೇಮೆಂಟ್ ತೊಗೋಬೇಕಾದ್ರೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇರ್ತೈತಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹೊಸಬ್ರಿಗೆ ಶೇರ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದವರು, ಲೈಕ್ ಕೊಡ್ಲಾರ್ದವ್ರು ಲೈಕ್ ಕೊಡ್ತು ಬರ್ರಿ. ಲೈಕ್ ಜಾಸ್ತಿ ಬಿದ್ರೆ ಇವತ್ತು 20 ಜನ ನೋಡಲಿ, 50 ಜನ ನೋಡ್ರಿ, ಅದರಲ್ಲಿ ಒಂದು 10 ಲೈಕ್ ಆದರೂ ಬಿದ್ರೆ ಅವು ವಿಡಿಯೋದಾಗ ಏನೋ ಇಂಟ್ರೆಸ್ಟ್ ಐತಲ್ಲ, ಇಷ್ಟು ಜನ ಲೈಕ್ ಕೊಟ್ರಲ್ಲ ಅಂತ ಅಂದ್ಕೊಂಡು ಮತ್ತೊಬ್ರನ್ನ ಕೂಡ ವಿಡಿಯೋ ನೋಡ್ತಿರ್ತಾರೆ ಸ್ನೇಹಿತರೆ. ಅದಕ್ಕೆ ನೋಡ್ರಿ ಗೂಗಲ್ ಪಿನ್ ಬಂದಿದ್ದು ಯಾರಿಗೆಲ್ಲ ಎಷ್ಟು ಖುಷಿಯಾಗಿದೆ. ಯೂಟ್ಯೂಬ್ ಅನ್ನೋದು ತುಂಬಾ ದೊಡ್ಡ ಇದು ಐತ್ರಿ ಸ್ನೇಹಿತರೆ. ಇದು ತುಂಬಾ ನೋವು ಕಂಡವಳಿಗೆ ಇವತ್ತು ನನ್ನ ಕೈಗೆ ಈ ಗೂಗಲ್ ಪಿನ್ ಬರಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದೀನಿ. ಇದರಿಂದ ಬಂದಿದ್ದು ಡಬಲ್ ಖುಷಿ ರೀ. ಬಂದಿರೋದು ತುಂಬಾ ಖುಷಿ ಐತಿ. ಆ ಖುಷಿ ನನ್ನ ಇನ್ನೊಬ್ಬ ಮಗನಿಗೆ ಹಂಚ್ಕೋಬೇಕಂದ್ರೆ ಅವ್ನು ಸ್ಕೂಲ್ನಾಗ ಅದಾನ್ರಿ. ದೊಡ್ಡ ಮಗನಿಗೆ ಹೇಳಿದೆ, ಹೇಳೋಣ ಖುಷಿ ಆಯ್ತು ಮಮ್ಮಿ, ಏನೂ ಬರೋಂಗಿಲ್ಲ ನಾವು ಅನ್ಕೋತಿದ್ದೇವಲ್ಲ, ನಿನ್ಗೆ ಬಂದೈತಲ್ಲ ಅಂತಂದ್ರು ಸ್ನೇಹಿತರೆ. ಖುಷಿ ಆದಂಗೆ ಆಯ್ತು ನೋಡ್ರಿ.
ದುಡ್ಡು ಬರಂಗಿಲ್ಲ, ಯೂಟ್ಯೂಬಲ್ಲಿ ಏನು ಅರ್ನಿಂಗ್ ಮಾಡಂಗಿಲ್ಲ ಅನ್ನೋರಿಗೆ ದುಡ್ಡು ಬಂದಂಗನೇ ಖುಷಿ ಸ್ನೇಹಿತರೆ. ಇನ್ನು ಮುಂದೆ ನನಗೆ ಕೈ ತುಂಬ ದುಡ್ಡು ಬರ್ತೈತೆ ಅನ್ನೋದು ಖುಷಿ ನೋಡ್ರಿ. ಇವತ್ತು ಅದರಿಂದ 1,000 ಬರ್ತೈತೆ, 2,000 ಬರ್ತೈತೆ. ಕರೆ ನಾನು ಇಷ್ಟು ದಿನ ಶ್ರಮ ಪಟ್ಟಿದ್ದಕ್ಕೆ ಈ ಗೂಗಲ್ ಪಿನ್ನಿಂದ ತುಂಬಾ ಖುಷಿ ಆಗೈತಿ. ಹೊಸ ಮೊಬೈಲ್ ತಗೊಳ್ಳಿಲ್ಲ ಅಂದರೆ ಇದು ಸಾಧ್ಯ ಆಗ್ತಿದ್ದಿದ್ದಿಲ್ಲ. ಮೊಬೈಲ್ ತೊಗೊಂಡು ಅವತ್ತೇ ಹೋಗಿ ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡಿದೆ. ವಿಡಿಯೋ ಹಾಕಕತ್ತೀನಿ. ಈಗ ವಿಡಿಯೋ ಒಂದು ಸ್ವಲ್ಪ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, ಬರುತ್ತೆ ರೀ ವ್ಯೂಸ್ ಬರುತ್ತೆ. ನಾನು ಕೆಲಸ ಮಾಡ್ರನ ಅಷ್ಟೇ ಬರ್ತೈತಿ, ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ ಅದು. ಈಗ ನಾವು ರೊಟ್ಟಿ ಮಾಡ್ರನ ಉಣ್ಣಕ್ಕೆ ಸಿಗ್ತೈತಿಲ್ಲ, ಹಂಗೆ ರೊಟ್ಟಿನ ಮಾಡಿಲ್ಲ, ಹಿಟ್ಟು ಇಟ್ಕೊಂಡು ಹಿಟ್ಟನ್ನು ಹೆಂಗೆ ತಿನ್ನಕ್ಕೆ ಬರ್ತೈತಿ. ಅದಕ್ಕೆ ರೊಟ್ಟಿ ಹಿಟ್ಟು ಜೋಳ ಹಸನ್ ಮಾಡಬೇಕು, ಜೋಳ ಗಿರ್ನಿ ಹಾಕ್ಕೊಂಡು ಬರಬೇಕು. ಅದನ್ನು ತೊಗೊಂಡು ಬಂದು ಚಾನಿಸಿ ಹಿಟ್ಟು ನಾದಿ ರೊಟ್ಟಿ ಮಾಡಿ ತವ್ಯಾಗ ಬೇಯಿಸಿದ ರೊಟ್ಟಿನೂ ಒಂದೊಂದು ಟೈಮ್ದಾಗ ಬಡಗನೆ ಹಾಕ್ಕೊಂಡು ಊಟ ಮಾಡ್ಲಿಕ್ಕಂದ್ರೆ ಅದು ಹೊಟ್ಟೆ ತುಂಬಂಗಿಲ್ಲ. ಹಾಗೇ ರೀ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ಜನಕ್ಕೆ ನಾನು ನನಗೆ ಯೂಟ್ಯೂಬ್ ಚಾನಲ್ ಮಾಡಿಕೊಡ್ರಿ. ಸುಮಾರು ಜನ ನಾನು ಕೊರೋನಾ ಟೈಮಲ್ಲಿ ಎಲ್ಲರೂ ವಿಡಿಯೋ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿರೋರಿಗೆ ನಾನು ಒಂದು ಏನಾದರೂ ಮಾಡಬೇಕಲ್ಲ, ಸಾಲಿ ಕಲೀಲಾರ್ದವ್ರನ್ನ ಎಷ್ಟೆಲ್ಲ ಮುಂದೆ ಬಂದಿದ್ದಾರೆ. ನಾನೊಂದು ಸ್ವಲ್ಪನಾದರೂ ಮಟ್ಟಿಗೆ ಕಲ್ತೀನಿ ವಿದ್ಯೆ. ಹಾಗೆ ಮೊಬೈಲಲ್ಲಿ ಕರೆನ್ಸಿ ತಿಂಗಳ ಹಾಕಬೇಕು. ಈ ಕರೆನ್ಸಿ ಒಳಗನೆ ಇಟ್ಕೊಂಡು ಏನಾದರೂ ಅಚೀವ್ ಮಾಡಬೇಕಲ್ಲ, ಹಾಗೆ ಟೈಮ್ ಪಾಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಆದ್ದರಿಂದ ಇವಾಗ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಈ ಕೈಗೆ ಬರೋಕ್ಕೆ ಸಾಧ್ಯ ಆಯಿತು. ಯಾರು ಯೂಟ್ಯೂಬ್ ಚಾನಲ್ ಮಾಡ್ಬೇಕನ್ನೋರು ಮಾಡ್ಬೋದು ರೀ. ಟೈಮ್ ಪಾಸಿಗೆ ಮಾಡ್ತೀನಂದ್ರೆ ಈ ಕೆಲಸ ನಡೆಯಂಗಿಲ್ಲ. ಯಾಕಂದರೆ ಇದ್ರ ಹಿಂದೆ ಶ್ರಮ ಪಟ್ರನ ಮುಂದೆ ಅದ್ರ ಪ್ರತಿಫಲ ಸಿಗಕ್ಕೆ ಸಾಧ್ಯ. ಶ್ರಮನ ಪಡ್ಲಾರ್ದೆ ಅದಕ್ಕೆ ಫಲ ಸಿಗಂಗಿಲ್ಲ ರೀ. ನೋಡ್ರಿ, ನನ್ನ ಮಾತುಗಳು ನಿಮ್ಗೆ ಇಷ್ಟ ಆಗ್ಯಾವ ಅಂದ್ಕೊಂಡಿನಿ. ಆದಷ್ಟು ವಿಡಿಯೋಕ್ಕೆ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಬರೀ ಸ್ನೇಹಿತರೆ, ಇನ್ನು ನನ್ನ ಮನೆ ಕೆಲಸ ತುಂಬಾ ಇದೆ. ಕೆಲಸ ಮುಗಿಸ್ಕೊಂಡು ಮತ್ತು ಮೊಹರಮ್ ಇದೆ ರೀ. ಮೊಹರಮ್ ಹಬ್ಬಕ್ಕೆ ಬಟ್ಟೆ ತುಂಬಾ ಇದೆ ನನಗೆ. ಬಟ್ಟೆ ಸ್ಟಿಚ್ ಮಾಡಬೇಕು, ಹಾಗೆ ಯೂಟ್ಯೂಬ್ಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಅದಕ್ಕೆ ಅಪ್ಲೋಡ್ ಮಾಡಬೇಕು. ನೆಟ್ವರ್ಕ್ ತುಂಬಾ ಹಳ್ಳಿ ಒಳಗಡೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತೂ ತುಂಬಾ ಐತಿ. ಆ ಪ್ರಾಬ್ಲಮ್ ಒಳಗೆ ಇಟ್ಕೊಂಡು ನಾನು ಕೂಡ ಒಂದೊಂದು ವಿಡಿಯೋನ ಹಾಕಬೇಕಾದ್ರೆ ತುಂಬಾ ಕಷ್ಟಪಡ್ತೀವಿ. ಒಂದು ತಾಸು ಒಂದು ಅರ್ಧ ತಾಸು ಎಡಿಟಿಂಗ್ ಮಾಡೋಕ್ಕೆ ಹೋದ್ರೆ ಅಪ್ಲೋಡ್ ಮಾಡೋಕ್ಕೆ ಮತ್ತೆ 2 ತಾಸು ಹೋಗ್ತೈತಿ. ನಮ್ಮ ಹಳ್ಳಿಯಾಗ ರೀ ನೆಟ್ವರ್ಕ್ದು ತುಂಬಾ ಇದು ಇರ್ತೈತಿ. ಅದರೊಳಗಡೆ ಇಷ್ಟೆಲ್ಲ ವಿಡಿಯೋ ಹಾಕ್ತೀನಿ. 2,500 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಕ್ಕೆ ಬಂದಾರ, ಕಂಪ್ಲೀಟ್ ಆಗಿಲ್ಲ ಇನ್ನು. ಅದು 2,500 ಅನ್ನೋದಕ್ಕಿಂತಲೂ ನನಗೆ 2.5 ಲಕ್ಷ ಜನ ತಂದ್ಕೊಂಡು ಖುಷಿ ಪಡ್ತಾ ಇದ್ದೀನಿ. ಆ ಖುಷಿ ನಿಮ್ಮ ಜೊತೆನೂ ಹಂಚ್ಕೋಬೇಕು ಅನ್ನೋದು ತುಂಬಾ ಇತ್ತು. ಗೂಗಲ್ ಪಿನ್ ಬರೋಣ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಬಂತು. ಎಷ್ಟು ಶ್ರಮ ಪಟ್ಟಿನಿ, ಎಷ್ಟು ಶ್ರಮ ಇಲ್ಲ ಅನ್ನೋದು ನನ್ನ ಡೈಲಿ ವ್ಯೂವರ್ಸ್ಗೆ ಗೊತ್ತೈತಿ. ಈ ಗೂಗಲ್ ಪಿನ್ ಬರಬೇಕಾದ್ರೆ ಹೊಸಬ್ರು ಯಾರಾದರೂ ನೋಡಕತ್ತಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಪಿನ್ ಬರೋಕ್ಕೆ ನೀವೆಲ್ಲರೂ ಕಾರಣ. ನಾನು ಒಬ್ಬಳೇ ಕಷ್ಟಪಟ್ಟರೆ ಬರೀ ನಾನು ವಿಡಿಯೋ ಹಾಕ್ತೀನಿ, ಎಡಿಟಿಂಗ್ ಮಾಡ್ತೀನಿ, ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಆದರೆ ನೀವು ನೋಡ್ರೆ ಮಾತ್ರ ಇದು ಬರೋಕ್ಕೆ ಸಾಧ್ಯ ಇತ್ತು. ನೀವು ನೋಡಿದ್ದಕ್ಕನ ಈ ಪಿನ್ ಬಂದೈತಿ. ಹಾಗೆ ಇನ್ನು ಮುಂದೆ ಕೂಡ ನೋಡಿರಿ. ಜಾಸ್ತಿ ಅಲ್ಲಿ 1K ಬಂದಾಗ 70 ಪಾಯಿಂಟ್ ಬರ್ತೈತೆ ರೀ. $1 ಆಗ್ಬೇಕಾದ್ರೆ 10 ದಿನ ಆಗ್ತೈತೆ ರೀ. $14 ಆಗ್ಬೇಕಾದ್ರೆ ನಾನು ಶ್ರಾವಣಕ್ಕೆ 1 ವರ್ಷ ಆಗ್ತೈತೆ ರೀ ನಂದು ಡಾಲರ್ ಜಮಾ ಆಗ್ತಾ ಇದ್ದಿದ್ದು. ಇನ್ನೂ 1-2 ತಿಂಗಳ ಕಡಿಮೆ ಐತೆ ರೀ ಶ್ರಾವಣಕ್ಕೆ. ಬರೀ $14 ಆಗ್ಯಾವ ಅಂದ್ರೆ $100 ಆಗ್ಬೇಕಾದ್ರೆ ಎಷ್ಟು ವರ್ಷ ಹೋಗ್ತೈತೆ ಗೊತ್ತಿಲ್ಲ. ನೀವು ವಿಡಿಯೋ ಎಷ್ಟು ಜನ ನೋಡ್ತೀರಿ, ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಿ ಅಂದ್ರೆ ನನಗೆ ಬೇಗ ಗೂಗಲ್ ಪಿನ್ ಹೆಂಗೆ ನನಗೆ ಕೈ ಬರೋಂಗೆ ಮಾಡಿರಲ್ಲ, ಯೂಟ್ಯೂಬ್ ಪೇಮೆಂಟು ಕೂಡ ನನ್ನ ಕೈ ಬರಬೇಕಂದ್ರೆ ನೀವು ಜಾಸ್ತಿ ನೋಡಿದ್ರೆ ಶೇರ್ ಮಾಡಿದ್ರೆ ಮಾತ್ರ ಬರೋಕ್ಕೆ ಸಾಧ್ಯ ಐತಿ. ನೋಡಿರಿ, ಸಪೋರ್ಟ್ ಮಾಡಿರಿ. ಹಳ್ಳಿ ಹೆಣ್ಮಗಳು ಏನೋ ಒಂದು ಮಾಡ್ತಾ ಇದ್ದಾಳಲ್ಲ, ಅವ್ರಿಗೆ ನೋಡಿ. ಯಾರೂ ಈ ಯೂಟ್ಯೂಬ್ ಬರಬೇಕಾದ್ರೆ ರೀ, ಯಾರೂ ಕೂಡ ಮಜಾ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಬಂದವರಲ್ಲ. ಕಷ್ಟ ಸ್ವಲ್ಪನಾದರೂ ಕಷ್ಟ ದೂರ ಆಗ್ತೈತಲ್ಲ, ಇದರಿಂದ ಅಮೌಂಟ್ ಬರ್ತೈತಲ್ಲ, ನಾವು ಖಾಲಿ ಕೂತ್ಕೊಳ್ಳಾರ್ದನ ಏನಾದರೂ ಮಾಡಬೇಕಲ್ಲ ಅಂದ್ಕೊಂಡ ಕಷ್ಟದಲ್ಲೇ ಬಂದಿರ್ತಾರೆ ಹೊರತು ಯಾರೂ ಖುಷಿಲೇ ಬಂದಿರಂಗಿಲ್ಲ. ಕೆಲವೊಬ್ರು ಬಂದಿರ್ತಾರೆ. ಆದರೆ ಹಳ್ಳಿ ಹೆಣ್ಮಕ್ಳು ಏನಾದರೂ ಇಷ್ಟು ಸೋಷಿಯಲ್ ಮೀಡಿಯಾದಾಗ
ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಬೇಕಾದ್ರೆ ಅವರು ನಮ್ಮ ಕಷ್ಟ ಸ್ವಲ್ಪನಾದರೂ ದೂರ ಆಗಲಿಲ್ಲ ತಂದ್ಕೊಂಡನ ತಾವು ಎಷ್ಟೇ ಏಳು ಬೀಳು ಎಷ್ಟೋ ಜನ ಆಡ್ಕೊಂಡ್ರು ಕೂಡ ಬಿಡ್ಲಾರ್ದನ ಅವ್ರ ಮಾತುಗಳನ್ನ ತಲೆ ಕೆಡಿಸ್ಕೊಲಾರ್ದನ ನಿಮ್ಮ ಜೊತೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದರಿಂದ ತುಂಬಾ ಹೀಯಾಸಿರ್ತಾರೆ ಸ್ನೇಹಿತರೆ. ಅದನ್ನು ಕೇಳ್ಕೊಂಡ್ರೆ ಇದು ಎಲ್ಲ ಈ ಖುಷಿ ವಿಚಾರ ಹೇಳ್ಕೊಳಕತ್ತೀನಿ. ಮತ್ತು ಯಾವಾಗಲಾದರೂ ನನ್ನ ಮೋಟಿವೇಶನ್ ವಿಡಿಯೋನ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿರಿ. ಯಾವ ಥರ ಇತ್ತು ನನ್ನ ಯೂಟ್ಯೂಬ್ ಜರ್ನಿ, ಯೂಟ್ಯೂಬ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ, ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ, ಹಾಗೆ ಎಷ್ಟು ಜನ ಇದರಿಂದ ಏನು ಬರ್ತೈತಿ ಏನು ಬರಂಗಿಲ್ಲ ಅಂತ ಅಂದ್ಕೊಂಡವ್ರು ಅದಾರ. ಇವತ್ತು ಅವ್ರಿಗೆ ನಾನು ವಿಡಿಯೋ ಮುಖಾಂತರ ಹೇಳೋದು, ನೀವೆಷ್ಟು ನನ್ನ ಹೀಯಾಸ್ತೀರಿ ನೋಡ್ರಿ, ನನಗೆ ಹೂ ಹಾರಿಸ್ದಂಗೆ ಆಗ್ತಿರ್ತೈತೆ. ಅದು ನೀವೆಷ್ಟು ನನ್ನ ನಕ್ಕೋತ ನಾನು ಒಳ್ಳೆಯವ್ರ ತಂದು ಮಾಡ್ಕೊಂಡ್ರೆ ಅದು ನನಗೆ ಕೇಳಿ ಬಯಸ್ದಂಗೆ ಆಗಿದೆ. ಕೆಟ್ಟವ್ರು ಅಂದವ್ರು ನನಗೆ ಇವತ್ತು ಒಳ್ಳೆಯವರಾಗಿ ಕಾಣ್ತಾ ಇದ್ದಾರೆ ನೋಡಿ, ಅಷ್ಟೇ ಸ್ನೇಹಿತರೆ. ಬರೀ ಇವತ್ತಿನ ವಿಡಿಯೋ ಸ್ಟಾಪ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ, ಬಾಯ್. ನಾಳೆ ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ಇವತ್ತು ಯಾವ ವಿಷಯದ ಬಗ್ಗೆ ಹೇಳಕತ್ತೀನಿ ಅಂದ್ರೆ ಟೈಟಲ್ಲು ತಮ್ಮೇಲೂ ನೋಡಿ ನಿಮ್ಗೆ ಗೊತ್ತಾಗಿರಬೇಕು. ಒಂದು ಖುಷಿ ವಿಚಾರನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ನಿಮ್ಮಿಂದನೇ ಅದೆಲ್ಲ ನನಗೆ ಖುಷಿ ಸಿಕ್ಕಿದೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿದ್ರೆ ಇನ್ನೂ ಹೆಚ್ಚಿಗೆ ಖುಷಿ ಆಗುತ್ತೆ ಸ್ನೇಹಿತರೆ. ಸಪೋರ್ಟ್ ಮಾಡಿ ಆದಷ್ಟು. ಯಾವ ವಿಷಯ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಯಾವುದನ್ನು ಜಾಸ್ತಿ ನಾನು ಇದು ಜಾಸ್ತಿ ನೆಗ್ಲೆಕ್ಟ್ ಮಾಡಲಾರ ನಿಮ್ಗೆ ವಿಡಿಯೋದಾಗ ಹಂಚ್ಕೋತೀನಿ ನೋಡಿ ಏನು ಬಂದೈತೆ ಅಂತ. ನಮ್ಮ ಕ್ಯಾಮ್ರಾಮ್ಯಾನ್ಗಳು ಅದಾರಿ, ಅವರು ನಡ್ಬರ್ಕ್ ಮಾತಾಡಕತ್ತಾರೆ ಸ್ನೇಹಿತರೆ. ಅವ್ರ ಕೈಯಾಗ ಒಂದು ಸ್ವಲ್ಪ ಕ್ಯಾಮ್ರಾ ಕೊಟ್ಟು ವಿಡಿಯೋ ಮಾಡಬೇಕು, ನೇರವಾಗಿ ತೋರಿಸ್ಬೇಕು ಅಂತ ಅನ್ಕೊಳಕತ್ತೀನಿ. ಮನೆಗೆ ಯಾರು ಇಲ್ಲ, ಸ್ಟ್ಯಾಂಡ್ ಕೂಡ ಅಂಗಡಿ ಒಳಗಡೆನೇ ಐತಿ. ಆ ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡ್ಬೇಕಂದ್ರೆ, ಯಾಕಂದರೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಾಯಿಲ್ಲ. ಬೇಗ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡು ಈ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ಬರ್ರಿ ತೋರಿಸ್ತೀನಿ ಏನಂತ. ಈ ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕಂದ್ರೆ ಇದಂದ್ರೆ ಎಷ್ಟೊಂದು ನೋವು ದುಃಖ ಎಲ್ಲವೂ ಇದೆ. ಈ ಖುಷಿ ಆಗ್ತಾ ಇದೆ ಅಲ್ಲ, ನನಗೆ ಅದು ಡಬಲ್ ಖುಷಿ ಆದಂಗೆ ಆಗೈತಿ. ನಿಮಗೆ ಎಷ್ಟು ಖುಷಿ ಆಗ್ತೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಬಾಕ್ಸ್ ಸ್ವಲ್ಪ ಆಪ್ ಆಗಿದೆ, ಗೊತ್ತಾಗ್ತಾ ಇಲ್ಲ ನನಗೆ. ಅದು ಇಂಗ್ಲೀಷ್ ಒಳಗಡೆ ಇರ್ತೈತಲ್ಲ, ಅದಕ್ಕೋಸ್ಕರ ನೋಡಿ. ನಿನ್ನೆ ಸಾವಿತ್ರಿ ಸಿಸ್ಟರು ಕಮೆಂಟ್ ಬಾಕ್ಸ್ ಆಪ್ ಆಗೈತ್ರಿ ಅಂತೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾಯಿದ್ರು. ಆದರೂ ಅವರು ಕಾಲ್ ಮಾಡಿ ಹೇಳಿದರು ಚಾಲೋ ಮಾಡಿರಿ, ಕಮೆಂಟ್ ಬಾಕ್ಸ್ ಅಷ್ಟು ಆನ್ ಮಾಡಿರಿ ಅಂತಂದರು. ಆದರೂ ನನಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಬರ್ರಿ ಏನಂತ ತೋರಿಸ್ತೀನಿ.